ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆ, ಇವತ್ತು ಸಾಯಂಕಾಲ ಆಯಿತು. ಸ್ವಲ್ಪ ಮಾವಿನಕಾಯಿ ಬಂತು ನಮ್ಮ ಮನೆಗೆ. ಅದರಲ್ಲಿ ಏನಾದರೂ ಒಂದು ಮಾಡಬೇಕು. ಯಾವಾಗಲೂ ಕಟ್ ಮಾಡಿ ಹಂಗೆ ತಿನ್ಬಿಡ್ತಾ ಇದ್ದೆ. ಏನಾದರೂ ಒಂದು ಮಾಡಬೇಕು ಅಂತ ಅನ್ಕೊಂಡಾಗ ಈಗ ಮಳೆ 2-3 ದಿನದಿಂದ ಮಳೆ ಸ್ಟಾರ್ಟ್ ಆಯಿತು. ಶೆಕೆ ಅಲ್ವಾ, ಎಲ್ರು ಐಸ್ ಕ್ರೀಮು, ಜ್ಯೂಸು, ಅದು ಇದು ಅಂತ ಅದನ್ನೇ ಬರ್ತಾ ಇತ್ತಲ್ವಾ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅದರಲ್ಲೆಲ್ಲ ವಿಡಿಯೋಗಳು. ನನಗೆ ಯಾಕೋ ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಒಂದು 3-4 ಐಟಮ್, 4 ಅಲ್ಲ 5 ಐಟಮ್. ಒಂದು ಮಾವಿನಕಾಯಿ, ಮತ್ತು ಮಿಲ್ಕ್ ಪೌಡರು, ಹಾಲು, ಫ್ರೆಶ್ ಕ್ರೀಮು, ಮತ್ತು ಮಿಲ್ಕ್ ಮೇಡು, ಮಿಠಾಯಿ ಮೇಡ್, ಅದನ್ನು ಯೂಸ್ ಮಾಡಿಬಿಟ್ಟು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಐಟಮ್ ಎಲ್ಲ ಇಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಒಂದು 200 ಗ್ರಾಮ್ ಅಷ್ಟು ಮಿಲ್ಕ್ ಪೌಡರು, ಒಂದು 200 ಗ್ರಾಮ್ ಅಷ್ಟು ಹಾಲು, ಮತ್ತು ಇದು ಫ್ರೆಶ್ ಕ್ರೀಮು, ಮತ್ತು ಅಮೂಲ್ದು ಮಿಠಾಯಿ ಮೇಟ್ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಜ್ಯೂಸ್ ಮಾಡೋ ಜಾರ್ ತೊಗೊಂಡಿದ್ದೀನಿ, ದೊಡ್ಡ ಜಾರು, ಗ್ಲಾಸ್ದು. ಅದಕ್ಕೆ ಫಸ್ಟು ಫ್ರೆಶ್ ಕ್ರೀಮ್ ಹಾಕೋಣ. ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ. ಆಮೇಲೆ ಮಿಲ್ಕ್ ಪೌಡರ್ ಸೇರಿಸ್ತಾ ಇದ್ದೀನಿ. ಇದೆರಡೂ ಬ್ಲೆಂಡ್ ಮಾಡಿ ತರ್ತೀನಿ. ಫಸ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ ತಂದಿದ್ದೀನಿ. ಇವಾಗ ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಮಿಲ್ಕ್ ಮೇಡ್ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಮಾವಿನ ಹಣ್ಣು ಸೇರಿಸ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ ತರ್ತೀನಿ. ಎಲ್ಲನೂ ಸೇರಿ ಚೆನ್ನಾಗಿ ಕ್ರೀಮ್ ಥರ ಬ್ಲೆಂಡ್ ಮಾಡಿ ತಂದಿದ್ದೀನಿ. ಇದನ್ನೀಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ನನ್ನ ಹತ್ರ ಸ್ಟೈಲಿಶ್ ಪಾತ್ರೆಗಳೆಲ್ಲ ಇಲ್ಲ. ಈ ಥರದೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದರಲ್ಲಿ ಬೇಕು ಅಂದರೆ ಮೇಲ್ಗಡೆ ಒಂದು ಮಾವಿನ ಹಣ್ಣು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬೇಕಾದರೆ ಹಾಕ್ಬೋದು. ನಾನೇನು ಹಾಕ್ತಿಲ್ಲ, ಹಿಂಗೆ ಬಿಡ್ತಾ ಇದ್ದೀನಿ. ಓವರ್ ನೈಟು ಫ್ರೀಝರಲ್ಲಿ ಇಡ್ತೀನಿ. ಇದನ್ನು ಮುಚ್ಚಿ ಓವರ್ ನೈಟು ಫ್ರೀಝರಲ್ಲಿಟ್ಟು ನಾಳೆ ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಓವರ್ ನೈಟು ಫ್ರೀಝರಲ್ಲಿ ಇಟ್ಟಿದ್ದು ಐಸ್ ಕ್ರೀಮು ರೆಡಿಯಾಗಿದೆ. ಈಗ ನನ್ನ ಹತ್ರ ಸ್ಕೂಪ್ ಎಲ್ಲ ಇಲ್ಲ. ಐಸ್ ಕ್ರೀಮು ಎಲ್ಲರೂ ವಿಡಿಯೋದಲ್ಲೆಲ್ಲ ಮಾಡ್ತಾರೆ, ಆ ಥರದ್ದೆಲ್ಲ ನಾನು ಸೌಟಲ್ಲೇ ಹಾಕ್ತೀನಿ. ಪರ್ಫೆಕ್ಟಾಗಿರೋ ಐಸ್ ಕ್ರೀಮ್ ರೆಡಿ ಆಯಿತು. ಇದರ ಮೇಲೆ ಬೇಕಾದರೆ ಡ್ರೈ ಫ್ರೂಟ್ಸ್ ಏನಾದರೂ ಹಾಕ್ಬೋದು. ನಾನೇನು ಹಾಕ್ತಿಲ್ಲ. ಐಸ್ ಕ್ರೀಮ್ದು ಮ್ಯಾಂಗೋ ಫ್ಲೇವರ್ ಅಲ್ಲ, ಮ್ಯಾಂಗೋ ಐಸ್ ಕ್ರೀಮ್ದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇನ್ನೊಂದೇನು ಅಂತಂದ್ರೆ, ನಾನದು ಎಲ್ಲ ರೆಡಿಯಾಗಿ ನಿಮ್ಗೆ ತೋರಿಸ್ದೆ ಅಲ್ವಾ, ಅದೆಲ್ಲ ಆದ್ಮೇಲೆ ನನ್ನ ಮಕ್ಳಿಗೆ ಟೇಸ್ಟ್ ನೋಡಕ್ ಕೊಟ್ಟೆ ಹೆಂಗಿದೆ ಅಂತ. ಆವಾಗ ಮ್ಯಾಂಗೋ ಫ್ಲೇವರ್ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದಕ್ಕೆ ಇನ್ನೊಂದೆರಡು ಮಾವಿನ ಹಣ್ಣು ಕಟ್ ಮಾಡಿ ಪೇಸ್ಟ್ ತರ ಮಾಡಿ ಅದರಲ್ಲಿ ಆಡ್ ಮಾಡಿದ್ದೆ. ಸಖತ್ತಾಗಿ ಬಂದಿದೆ. ಪರ್ಫೆಕ್ಟ್ ಐಸ್ ಕ್ರೀಮು. ನನ್ನ ಮಕ್ಳು ತಿಂದು ನೋಡಿದ್ರು, ಅವ್ರಿಗೂ ಇಷ್ಟ ಆಯ್ತು. ನೀವೆಲ್ಲರೂ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.